ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಬಂದು ನ್ಯೂ ಇಯರ್ ಸೆಲೆಬ್ರೇಷನ್ ಬ್ಲಾಗ್ ಆಗಿರುತ್ತೆ. ನನ್ನ ಫ್ರೆಂಡ್ಸ್ ಬಂದಿದ್ದಾರೆ. ಈಗೆಲ್ಲ ರೆಸಿಪೀಸ್ ಮಾಡಿ ಆಮೇಲೆ ಊಟ ಮಾಡ್ತೀವಿ. ಬನ್ನಿ ಏನೇನೆಲ್ಲ ಮಾಡ್ತೀವಿ ತೋರಿಸ್ತೀನಿ. ಹಸ್ಬೆಂಡ್ ಈಗ ಬಂದರು ನ್ಯೂ ಇಯರ್ ಪಾರ್ಟಿಗೆ. ಕೇಕು, ರೆಸಿಪೀಸ್ ಮಾಡೋಕ್ಕೆ ಐಟಮ್ಸ್ ಹೇಳಿದ್ದೆ, ಅದು ವೆಜಿಟೇಬಲ್ಸು ಎಲ್ಲ ತೊಗೊಂಡು ಬರ್ತಿದ್ದಾರೆ. ಈಗ ಕೇಕ್ ತೊಗೊಳ್ಳೋಣ ಅಂತ ಬೇಕ್ರಿಗೆ ಬಂದಿದ್ದೀವಿ. ನೋಡೋಣ ಎಷ್ಟೆಷ್ಟು ವೆರೈಟಿ ಕೇಕ್ಸ್ ಇದೆ ಅಂತ. ಗ್ರಾಸರೀಸ್ ತೊಗೊಂಡೋಗೋಣ ಅಂತ ಬಂದಿದ್ದೀವಿ. ಇವತ್ತು ಮಾಡ್ತಿರೋ ರೆಸಿಪೀಸಿಗೆ ಬೇಕಿತ್ತು. ನನ್ನ ಫ್ರೆಂಡ್ಸ್ ಇದ್ದಾರೆ, ನನ್ನ ಫ್ರೆಂಡ್ಸ್ ಬಂದವ್ರೆ. ನ್ಯೂ ಇಯರ್ ಸ್ಟೈಲಾಗಿ ಎಂಟ್ರಿ ಕೊಡ್ತಿದ್ದಾಳೆ ಇವಳು. ಫ್ರೆಂಡ್ಸ್, ಹಾಯ್ ಗೈಸ್, ಹೌ ಆರ್ ಯು? ನಮ್ಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವ್ರು ಇನ್ನೊಬ್ರು ಎಂಟ್ರಿ ಕೊಡ್ತಿದ್ದಾರೆ. ಹಲೋ. ಬ್ರೆಡ್ ಸ್ಲೈಸ್ನ ಕಟ್ ಮಾಡ್ತಾ ಇದ್ದಾಳೆ ನನ್ನ ಫ್ರೆಂಡು, ಕಸ್ಟರ್ಡ್ ಮಾಡೋಕ್ಕೆ. ಇದು ಬರಲ್ಲ, ಬೇಡ, ತಿನ್ಕೊಂಡ್ರೆ ಆಯ್ತು ಬಿಡು. ಕಟ್ ಮಾಡಿ. 4 ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೋಬೇಕು. ಈ ಥರ ತೋರಿಸಿದ್ನ. ಈಗ ಪ್ಯಾನ್ ಇಟ್ಟಿದ್ದೀವಿ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಅದನ್ನು ಫ್ರೈ ಮಾಡೋ ಬ್ರೆಡ್ ಕ್ಯೂಬ್ಸ್ ಏನಿದೆ ಅದನ್ನು ಫ್ರೈ ಮಾಡ್ಕೋಬೇಕು. ಈಗ ಆಯಿಲ್ ಹಾಕ್ತಾ ಇದ್ದೀನಿ. ಫ್ರೈ ಮಾಡ್ತಾ ಇದ್ದೀನಿ. ಈ ಕಲರ್ ಲೈಟ್ ಬ್ರೌನ್ ಕಲರ್ ಬಂದರೆ ಸಾಕು. ಬ್ರೆಡ್ ಕ್ರಮ್ಸ್ ಎಲ್ಲ ರೆಡಿ ಆಯಿತು. ಈಗ ಕಸ್ಟರ್ಡ್ ಮಾಡ್ಕೊತಾ ಇದ್ದೀವಿ. ಅದಕ್ಕೆ ಫಸ್ಟ್ ಹಾಲು ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಆಮೇಲೆ ಕಸ್ಟರ್ಡ್ ಮಿಕ್ಸ್ ಮಾಡಿ ಹಾಕಬೇಕು. ಹಾಲು ಚೆನ್ನಾಗಿ ಕುದೀತಾ ಇದೆ. ಈಗ ಕಸ್ಟರ್ಡ್ ಮಿಕ್ಸ್ ಮಾಡಿರೋದನ್ನ ಇದಕ್ಕೆ ಹಾಕಬೇಕು. ಈಗ ಇದನ್ನು ಫುಲ್ಲು ತಿರುಗಿಸ್ತಾ ಇರಬೇಕು. ಚೆನ್ನಾಗಿ ಮಿಕ್ಸ್ ಆಗಬೇಕಿದು ಎರಡೂ. ಫ್ರೆಂಡ್ಸ್ ನೋಡಿ, ಇವಳು ಮಾಸ್ಟರ್ ಶೆಫ್ ಕಟ್ ಮಾಡ್ತಿದ್ದಾಳೆ. ಕುದೀತಾ ಇದೆ. ಈಗ ಕಸ್ಟರ್ಡ್ ಮಿಕ್ಸ್ ಮಾಡಿರೋದನ್ನ ಇದಕ್ಕೆ ಹಾಕಬೇಕು. ಈಗ ಇದನ್ನು ಫುಲ್ಲು ತಿರುಗಿಸ್ತಾ ಇರಬೇಕು. ಚೆನ್ನಾಗಿ ಮಿಕ್ಸ್ ಆಗಬೇಕಿದು ಎರಡೂ. ಚೇಂಜ್ ಆಗಿದ್ದಾರೆ. ಎರಡನೇ ಭಟ್ರು ಕೂತ್ಕೊಂಡಿದ್ದಾರೆ. ಮಸ್ತ್ ಇರುತ್ತೆ ಮಾತ್ರ. ನಂಗೆ ಅದು ಟೇಸ್ಟ್ ನಂಗೆ ಇನ್ನೂ ಬಾಯಲ್ಲೇ ಮನು, ಸಮುದ್ರ ಬುದ್ಧಿ ಇರದ ಮಗನು. ಹಾಲು ಚೆನ್ನಾಗಿ ಕುದ್ದಿದೆ. ಇವಾಗ
ಈಗ ಬ್ರೆಡ್ ಕ್ರಮ್ಸ್ ಕರ್ದಿರೋದೇನಿತ್ತು ಅದನ್ನು ಹಾಲಿಗೆ ಹಾಕ್ತಾಯಿದ್ದೀನಿ. ಈಗ ಬ್ರೆಡ್ ಕ್ರಮ್ಸ್ ಕರ್ದಿರೋದೇನಿತ್ತು ಅದನ್ನು ಹಾಲಿಗೆ ಹಾಕ್ತಾಯಿದ್ದೀನಿ. ಈಗ ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ. ಇದೀಗ ಕೂಲ್ ಆಗಕ್ಕೆ ಇಡಬೇಕು. ಇದು ಕೂಲ್ ಆದಮೇಲೆ ಇಲ್ಲ ಫ್ರೀಝರಲ್ಲಿ ಇಟ್ಟು ತಿನ್ನಬೇಕು. ನಾವು ಅಡುಗೆಗೆಲ್ಲ ರೆಡಿ ಮಾಡಿಕೊಂಡು ಅಡುಗೆ ಮಾಡ್ತಾಯಿದ್ರೆ ಈ ಕಡೆ ನೋಡಿ ನಮ್ಮ ಪಾಪು ಎದ್ದಿದ್ದಾನೆ. ಒಬ್ಬನೇ ಎದ್ಬಿಟ್ಟು ಹೇಗೆ ಆಟ ಆಡ್ತಿದ್ದಾನೆ ಅಂತ ನೋಡಿ ಸೈಲೆಂಟಾಗಿ. ಗೈಸ್ ಅದೇನಂತ ಕಮೆಂಟ್ ಮಾಡಿ. ನೋಡಿ ಗೈಸ್ ನಾವು ನ್ಯೂ ಇಯರ್ ಮಾಡ್ತಿದ್ರೆ ಇದೇನೋ ಸರಿ ಥರ ಸರಿ ಬಂದಿದೆ. ತವಾ ಪಲಾವ್ ಮಾಡೋಕ್ಕೆ ನೆಕ್ಸ್ಟ್ ರೆಸಿಪಿ ಹೇಳ್ತೀವಿ ಮಾಡ್ತಾ ಮಾಡ್ತಾ. ನಾನಂತೂ ಫುಲ್ ಗಂಡಗಿರಿ ಥರ ಇದೆ. ಫ್ರೆಂಡ್ಸಿಗೆ ನ್ಯೂ ಇಯರ್ ಪ್ರಯುಕ್ತ ನೀರು ದೋಸೆ ಮಾಡ್ಕೊಡ್ತಾ ಇದ್ದೀನಿ. ಅದನ್ನ ಬರುತ್ತೋ ಇಲ್ವೋ ಎಣ್ಣೆ ಎಲ್ಲ ಉಜ್ಬೇಕಿತ್ತು ಮತ್ತೆ ಗಾಯ್ಸ್ ಬರ್ತಾ ಇಲ್ಲ ದೋಸೆ. ದೋಸೆ ಓಕೆ. ನನ್ನ ಮಗ ನಿಮಿಷ ಇರು ಬರುತ್ತೆ. ತಲೆ ಕೆಡ್ಸ್ಕೊಂಡು ಆಯಿಲ್ ಹಾಕೋದು ಆಯಿಲ್ ಹಾಕಿ ಉಜ್ಜಿದ್ರೆ ಅಲ್ಲ ಕಡೆ ಇದ್ರ ಮೇಲೆ ಆಯಿಲ್ ಹಾಕಲ್ವಾ? ಕೆಳಗೆ ಹಾಕಿದ್ರೆ ಹಾಕ್ಬೇಕಷ್ಟೇ, ಮೇಲೇನು ಹಾಕೋ ಅವಶ್ಯಕತೆ ಇಲ್ಲ. ಬರುತ್ತೆ ಅದು. ಅದೇ ಸೈಡ್ ಎದ್ದೊಳುತ್ತೆ, ಅವಾಗ ಹಿಂಗೆ ಮಾಡ್ಕೊ ಅಷ್ಟೇ. ತಗೋ ಆಯ್ತು. ಪ್ಲೇಟ್ ತಗೊಂಡ ಅಯ್ಯಮ್ಮ ಬಂದಿತ್ತವ. ದೋಸೆ ರೆಡಿ ಆಗೈತೆ ಹಿಡ್ಕೊಂಡು ನೋಡ್ಕೋ ಅಲ್ಲಿ. ನಾನು ಇಟ್ಟಿನ ಕೊಡೆ ಒಂದು. ಗೈಸ್ ನೋಡಿ ನಮ್ಮ ದಿವ್ಯನ್ ನೋಡ್ಬಿಟ್ಟು ನಾನು ಒಂದು ದೋಸೆ ಹಂಗಾರು ಹಾಕು ಹೆಂಗಾರು ಹಾಕು ಅಷ್ಟೇ. ಸಾಕು ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದೀನಿ. ಜಾಸ್ತಿ ಆದ್ರೆ ಅದು ಫ್ರೆಂಡ್ಸ್ ನೋಡಿ ಅವಳಿಗಿಂತ ನಾನೇ ಎಷ್ಟು ಕ್ಯೂಟ್ ಆಗಿ ಹಾಕಿದ್ದೀನಿ. ಜಾಸ್ತಿ ಹಾಕಿದ್ರೆ ಇಲ್ಲಿ ಬೇಕು ಜಾಸ್ತಿ ಇದನ್ನೇ ತಗೋತೆ ಕಸ್ಟರ್ಡು. ಒಂದು ಫ್ರೀಜರ್ ಐತೆ, ಬಿಸಿ ಮಾಡ್ಕೋತೀನಿ ನೋಡಿ. ನೋಡಿ ದೋಸೆ ಹಿಂಗೆ ಎತ್ತಾ ಇದ್ದೀನಿ ಅಂತ ಕಿತ್ತೋದ್ರೆ ಮಾತ್ರ ಬರ್ತೀನಿ. ಇಲ್ಲೂ ಬೇದಿಲ್ಲ ಬಿಡೋದು, ಇಲ್ಲಿರುತ್ತೆ ಇಲ್ಲಿ ತೆಳ್ಳಗೆ ಹಾಕಿದ್ರೆ ಬೇಗ ಬರುತ್ತೆ, ಇಲ್ಲ ಅಂದರೆ ಮಾಡಿ ಬರ್ತೀನಿ. ಹ್ಯಾಪಿ ನ್ಯೂ ಇಯರ್ ಅಂತ ಅಡುಗೆ ಮಾಡೋದ್ರಲ್ಲ ನನಗೆ ನೀರು ದೋಸೆ ಬಂದಿಲ್ಲ ಗಾಯ್ಸ್, ಬೇಜಾರಾಗ್ತಿದೆ ನನಗೆ. ಉರಿ ಜೋರು ಇರಬೇಕು. ಸಣ್ಣ ಉರಿಲಿ ಬೇಯಿಸ್ತೀಯಲ್ಲ, ಬೇರೆ ದೋಸೆ ಇಡ್ತಾರ ಆ ಥರ ಮಾಡಂಗಿಲ್ಲ. ನೋಡಿ ಶೆಫು ನಾನು ಆಮೇಲೆ ತಿಂತೀನಿ. ಇರುತ್ತೆ ನೋಡು ಬೆಳ್ಳುಳ್ಳಿ ಬೇಕು, ಅದಕ್ಕೆ ಮೇಡಮ್ಗೆ ವೆಯ್ಟ್ ಇದೆ. ಎಣ್ಣೆ ಹಾಕ್ಸಿದ್ದು ಕೊಡಿ, ಸಣ್ಣೂರಿ ಮಾಡಿದ್ದೀನಿ. ರುಕ್ತಿಯ ತಾನೆ ಮತ್ತೇನು ಕಂಗಿ ಹಾಕಿ ಏನಾಗಲ್ಲ. ಸಿಪ್ಪೆ ಸಿಪ್ಪೆ ಸಿಗಲ್ವಾ? ಎಲ್ಲಿ ಸಿಗುತ್ತೆ ನಿಮಗೆ? ಪೇಸ್ಟ್ ಮಾಡ್ತೀಯ ತಾನೆ? ಹಾಂ ಮತ್ತೆ ಕೊಡೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಗೋಲ್ಡನ್ ಕಲರ್ ಆಗಬೇಕು. ತವಾ ಪಲಾವ್ಗೆ ಎಲ್ಲ ವೆಜಿಟೇಬಲ್ಸ್ನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ನಿಮ್ಗೆ ಯಾವ ಥರ ವೆಜಿಟೇಬಲ್ಸ್ ಬೇಕೋ ಆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಳ್ಳಿ. ಆಲೂಗೆಡ್ಡೆ ಮತ್ತು ಬಟಾಣಿನ ಬೇಯಿಸಿಟ್ಕೊಂಡಿದ್ದೀವಿ. ನೋಡಿ ನ್ಯೂ ಇಯರ್ ಸ್ಪೆಷಲ್ ತವಾ ಪಲಾವ್ ಮಾಡ್ತಿದ್ದೀವಿ. ಅದಕ್ಕೆ ನಾವು ಹುರುಳಿಕಾಳು, ಕ್ಯಾರೆಟು ಆ್ಯಂಡ್ ಕ್ಯಾಪ್ಸಿಕಮ್ಮು ಆ್ಯಂಡ್ ನವಿಲುಕೋಸು ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ನಿಮ್ಮ ಪ್ರಿಫರೆನ್ಸ್ ಪ್ರಕಾರ ಕಟ್ ಮಾಡ್ಕೊಳ್ಳಿ ತರಕಾರಿಗಳನ್ನೆಲ್ಲ ಅಷ್ಟೇ. ಲೆಟ್ಸ್ ಗೋ. ನಾನು ಮಾಡ್ತೀನಿ, ಅವಳು ಮಾಡ್ತಾಳೆ ಆಗ್ತಾ ಇರೋ ಅಷ್ಟೇ ನಾನು ಹೇಳೋದನ್ನ. ಹೇಳೇ ಆಯಿಲ್ ಹಾಕ್ತಾ ಇದ್ದೀನಿ. ಸನ್ಫ್ಲವರ್ ಹೇಳು. ನೀರಿನ ಬಾಣಲೆಯಲ್ಲಿ ಎಣ್ಣೆ ಉಯ್ದ್ಬಿಟ್ಟು ಅದು ಪಟ ಪಟ ಅಂತ ಸಿಡಿತಾ ಇದೆ guys. ಎಣ್ಣೆ ಬಾಣಲೆ ಒಳಗೆ
ಈ ನನ್ನ ನೋಡಿದ್ರೆ ಬ್ಲಾಗೆ ಮಾಡಕ್ ಬಿಡ್ತಾ ಇಲ್ಲ ಗಾಯ್ಸ್. ಕಯ್ಯ ಅಂತವನೆ. ಈಗ ಸಾಸಿವೆ ಹಾಕ್ತಾ ಇದ್ದೀನಿ. ಅವಳು ಹಾಕೊಳ್ಳು ಗಾಯ್ಸ್, ಇವಳು ಬಾಡಿಸ್ತಾರೆ ಇಲ್ಲಿ. ರಾಹುಲ್ ಅಲ್ಗ ಸ್ವಲ್ಪ ನಿಮಿಷ ಆಫ್ ಮಾಡಿ ವಾಶ್ ಮಾಡಿಲ್ಲ ಗೈಸ್. ನನಗೆ ಎಷ್ಟು ಸೂಪರ್. ನಾನು ಮಾತ್ರ ತಿನ್ನಲ್ಲ ಗೈಸ್. ವಾಶ್ ಮಾಡದೆ ಇರೋ ತರಕಾರಿ ಪಲಾವ್ ಯಾರು ತಿಂತಾರೆ ನೋಡಿ. ಇವಾಗ ಇದನ್ನ ವಾಶ್ ಮಾಡಕ್ ಹೋಗ್ತಿದೀನಿ ಗೈಸ್. ಈರುಳ್ಳಿ ಮೆಣಸಿನಕಾಯಿ ಎಲ್ಲ ಫ್ರೈ ಆಗಿದೆ. ಗೆಡ್ಡೆನು ಬಟಾಣಿ ಬೇಯಿಸಿರೋದೈತಲ್ಲ ಅದ್ ನೀರು ಸ್ಮ್ಯಾಶ್ ಮಾಡಬೇಡ, ಸಿಪ್ಪೆ ತೆಗಿ ಸಾಕು. ಈಗ ಸಾಸಿವೆ ಹಾಕ್ತಾ ಇದ್ದೀನಿ. ಜೀರಿಗೆ ಹಾಕ್ತಾ ಇದ್ದೀನಿ. ಪುಟ್ ಸಮ್ ಆನಿಯನ್. ಈರುಳ್ಳಿ ಹಾಕ್ತಾ ಇದ್ದೀನಿ. ಈಗ ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಮೆಣಸಿನಕಾಯಿ ಎಲ್ಲ ಫ್ರೈ ಆಗಿದೆ. ಈಗ ವೆಜಿಟೇಬಲ್ಸ್ ಹಾಕ್ತಾ ಇದ್ದೀವಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ತವಾ ಪಲಾವ್ನ ತವಾದಲ್ಲಿ ಯಾಕೆ ಮಾಡ್ತಾ ಇಲ್ಲ ಅಂದರೆ ಅಷ್ಟು ದೊಡ್ಡ ತವಾ ಇಲ್ಲ, ಅದಕ್ಕೆ ಮನೇಲಿ ಮಾಡೋರೆಲ್ಲ ಬಾಣಲಿಯಲ್ಲೇ ಮಾಡ್ತಾರೆ. ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಟೊಮೆಟೊ ಹಾಕ್ತಾ ಇದ್ದೀನಿ. ಗಾಯ್ಸ್ ಫುಲ್ ಘಾಟ್ ಹೊಡಿತಿದೆ. ಏನು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಗಾಯ್ಸ್. ತಿನ್ಬಿಟ್ಟು ಹೇಳ್ತೀನಿ ನೋಡಿ ಗಾಯ್ಸ್. ಸಾಕ್ಷಿಗೆ ಆ ಮಗು ಕೂಡ ಕೆಮ್ತಾ ಇದೆ. ತರಕಾರಿ ಎಲ್ಲ ಫ್ರೈ ಆಯಿತು, ಟೊಮೆಟೊ ಹಾಕಿದ್ದಾಯಿತು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀವಿ. ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀವಿ. ನಿಮ್ಗೆ ಎಷ್ಟೆಷ್ಟು ಬೇಕು ನಿಮ್ಮ ಟೇಸ್ಟ್ ಪ್ರಿಫರೆನ್ಸಿಗೆ ಹಾಕ್ಕೊಳ್ಳಿ. ಉಪ್ಪು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ನೀವು. ತವಾ ಪಲಾವ್ಗೆ ಸ್ಪೆಷಲ್ ಏನಂದರೆ ಪಾವ್ ಭಾಜಿ ಮಸಾಲ. ಪಾವ್ ಭಾಜಿ ಮಸಾಲಾನೇ ಇದಕ್ಕೆ ಟೇಸ್ಟ್ ಕೊಡೋದು. ಈಗ ನೆಕ್ಸ್ಟು ಬೇಯಿಸಿರೋ ಬಟಾಣಿ ಮತ್ತು ಆಲೂಗೆಡ್ಡೆನ ಹಾಕ್ತಾ ಇದ್ದೀನಿ. ಈಗೆಲ್ಲ ಮಿಕ್ಸ್ ಮಾಡಿ ಆಗಿದೆ. ತವಾ ಪಲಾವ್ ರೆಡಿ ರೆಸಿಪಿ. ಇದನ್ನು ರೈಸಿಗೆ ಮಿಕ್ಸ್ ಮಾಡಿದ್ರೆ ತವಾ ಪಲಾವ್ ರೆಡಿ ಫ್ರೆಂಡ್ಸ್. ನೆಕ್ಸ್ಟ್ ರೆಸಿಪಿ ಬಂದು ಪಾಲಕ್ ಸೂಪ್ ಮಾಡ್ತಾ ಇದ್ದೀವಿ. ಅದಕ್ಕೆ ಆಯಿಲ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಆನಿಯನ್ ಹಾಕ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಗೋಲ್ಡನ್ ಕಲರ್ ಆಗಬೇಕು. ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಟೊಮೆಟೊ ಹಾಕೋತಾ ಇದ್ದೀನಿ. ಈಗ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ನಿಮಗೆ ಯಾರಿಗಾನ ಶುಂಠಿ ಬೆಳ್ಳುಳ್ಳಿ ಫ್ಲೇವರ್ ಇಷ್ಟ ಇಲ್ಲ ಅಂದರೆ ಹಾಕ್ಕೊಂಡ್ಬೇಡಿ. ಈಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಪಾಲಕ್ ಸೊಪ್ಪು ಹಾಕ್ತಾ ಇದ್ದೀನಿ. ಈಗೆಲ್ಲ ಚೆನ್ನಾಗಿ ಬೆಂದಿದೆ. ಫುಲ್ಲು ಸ್ಮ್ಯಾಶ್ ಆಗೋ ಥರ ಬೇಯಿಸ್ಕೋಬೇಕು. ಈಗ ಸಾಲ್ಟ್ ಹಾಕ್ತಾ ಇದ್ದೀನಿ. ಸಾಲ್ಟ್ನ ನಿಮ್ಗೆ ಯಾರ್ಯಾರು ಕೆಲವೊಬ್ರು ಕಮ್ಮಿ ತಿಂತಾರೆ, ಕೆಲವೊಬ್ರು ಜಾಸ್ತಿ ತಿಂತಾರೆ. ನಿಮ್ಗೆ ಯಾವ ಥರ ಪ್ರಿಫರೆನ್ಸ್ ಇದೆಯೋ ಆ ಥರ ಹಾಕೊಳ್ಳಿ. ಇದು ಈ ರೀತಿ ಆಗಿದೆ ಎಲ್ಲ ಚೆನ್ನಾಗಿ.
ಇದೆಲ್ಲ ಫುಲ್ಲು ಸ್ಮ್ಯಾಶ್ ಆಗಿದೆ. ಇದನ್ನು ಆರಾಕಿಡಬೇಕು. ಆರಿದ್ಮೇಲೆ ಫುಲ್ಲು ಪೇಸ್ಟ್ ಮಾಡಿ ಕುದಿಸ್ಬೇಕು. ಆಗಲೇ ರುಬ್ಬಕ್ಕೆ ತೊಗೊಂಡೋಗಿದ್ವಲ್ಲ, ಪಾಲಕ್ ಗ್ರೇವಿ ಥರ ಮಾಡಿದ್ವಲ್ಲ, ಟೊಮೆಟೊ ಎಲ್ಲ ಪೇಸ್ಟ್ ಇತ್ತಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಕುದಿ ಬಂದಮೇಲೆ ಇದಕ್ಕೆ ಹಾಲು ಹಾಕಿದ್ರೆ ಸೂಪ್ ರೆಡಿ ಆಗುತ್ತೆ ಫ್ರೆಂಡ್ಸ್. ಇದೇನಾ ಪಾಲಕ್ ಸೂಪ್. ಪಾಲಕ್ ಸೂಪ್. ಹ್ಯಾಪಿ ನ್ಯೂ ಇಯರ್ ಗೈಸ್. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಹಿಡ್ಕಡೆ 3 ಜನ ಹಿಡ್ಕಡೆ. ಹ್ಯಾಪಿ ನ್ಯೂ ಇಯರ್ ಟು ಆಲ್. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು ಬಮಗ. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಬಮಗ. ಹ್ಯಾಪಿ ನ್ಯೂ ಇಯರ್ ಬಾ. ಥ್ಯಾಂಕ್ ಯು. ಹ್ಯಾಪಿ ನ್ಯೂ ಇಯರ್. ಲೈ ಪಾಪ ಬಂದಿರುತ್ತೆ. ಹ್ಯಾಪಿ ನ್ಯೂ ಇಯರ್ ಗೈಸ್. ಹ್ಯಾಪಿ ನ್ಯೂ ಇಯರ್ ಗೈಸ್. ಜಿಂಗಾಗಿರಿ ವರ್ಷ ಅಲ್ಲ. ಎಲ್ಲೂ ಹೇಳ್ತಾಳೆ. ಗೆಲ್ಲೋಕೆ ಪ್ರಾಣವನ್ನೇ ಕೊಡ್ತೀನಿ. ನಿನ್ನ ಮನಸ್ಸು ಕದಿಯೋಕೆ 7 ಜನ್ಮ ಕಾಯ್ತೀನಿ. ಪ್ರೀತಿ. ಡ್ಯಾನ್ಸ್ ಎಲ್ಲ ಆಡಿ ಮುಗೀತು. ಈಗ 2 ಗಂಟೆ ಆಗಿದೆ ಟೈಮು. ಈಗ ಊಟ ಮಾಡ್ತಾ ಇದ್ದೀವಿ. ಅಮ್ಮ ಮತ್ತು ಭೂಮಿ ನ್ಯೂ ಇಯರ್ಗೆ ಅಂತ ಮನೆಗೆ ಬಂದಿದ್ರು. ನಾನು, ಅಮ್ಮ, ಭೂಮಿ, ನಮ್ಮ ಅತ್ತೆ, ಪಾಪು ಎಲ್ಲರೂ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ದೇವಸ್ಥಾನ ಅಂತೂ ಫುಲ್ಲು ರಶ್ ಇತ್ತು. ಥರ್ಸ್ಡೇ ಮತ್ತು ನ್ಯೂ ಇಯರ್ 2 ಇದ್ದಿದ್ದರಿಂದ ಫುಲ್ಲು ರಶ್ ಇತ್ತು. ಬರಮ್ಮ ಬರ ನೀವು.
ಇನ್ನೆಷ್ಟು ಕೊಡಕ್ಕೆ ಕಮ್ಮಿ ಸಿಗುತ್ತೆ 1300. ಆತ್ಮೀಯ